I am also CEO. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈ ಒಂದು ಅಪ್ಡೇಟ್ ತುಂಬಾನೇ ಜನಕ್ಕೆ ಯೂಸ್ಫುಲ್ ಆಗಲಿ ಅಂತ ತಿರ್ಗಾ ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ. ಇದ್ರ ಮುಂಚೆಗಿಂತ ಇವಾಗ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೆ ವಿಡಿಯೋಸ್ನ, ಪರವಾಗಿಲ್ಲ ತಿರ್ಗಾ ಶುರು ಮಾಡ್ತಾ ಇದ್ದೀನಿ. ಗೊತ್ತಿರುತ್ತೆ ನಿಮಗೆ, ಸುಮಾರು ಜನ ಡ್ರೈವರ್ಸ್ ಊಬರಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಆದರೆ ಸುಮಾರು ಜನಕ್ಕೆ ಇನ್ಸೆಂಟಿವ್ಸ್ ಬರೋದು ಗೊತ್ತಿರೋದಿಲ್ಲ. ಅಂದರೆ ಗೊತ್ತಿರುತ್ತೆ, ಅಂದರೆ ನಿಮಗೆ ಗೊತ್ತಿರುತ್ತೆ ಊಬರಿಂದ ಡೈರೆಕ್ಟಾಗಿ ನಿಮಗೆ ಡಿವೈಸಲ್ಲಿ ತೋರಿಸೋಂಥ ಇನ್ಸೆಂಟಿವ್ಸು ಊಬರನ್ನು ಯಾವಾಗ ಕೊಡ್ತಾನೆ ಅವಾಗ ಮಾತ್ರ, ಅದು ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಕೊಡೋವಂಥದ್ದು. ಸೊ ಅದು ಯಾವಾಗ ಕೊಡ್ತಾನೆ ಏನಂತೂ ಗೊತ್ತಿರೋದಿಲ್ಲ. ಸೊ ಇವಾಗ ಏನಪ್ಪ ಶೋ ಆಗ್ತಿದೆ ಅಂತ ಹೇಳಿದ್ರೆ, ನಿಮಗೆ ಅಂದರೆ ಇಂಥ ಪೀಕ್ ಅವರ್ಸಲ್ಲಿ ಡ್ಯೂಟಿ ಮಾಡಿದ್ರೆ ಇಷ್ಟು ಒಂದು ಟ್ರಿಪ್ಗೆ ಇಷ್ಟು ಸಿಗುತ್ತೆ ಎಕ್ಸ್ಟ್ರಾ ಅಂತೆಲ್ಲ ಇದೆ. ಮತ್ತು ಏರ್ಪೋರ್ಟ್ ಟ್ರಿಪ್ಸ್ಗೆ ಮಾತ್ರ ಊಬರಿಂದ ಡೈರೆಕ್ಟಾಗಿ ಇನ್ಸೆಂಟಿವ್ ಅನ್ನೋದನ್ನು ಕೊಡ್ತಾ ಇದ್ದಾನೆ. ಸೊ ಅದಲ್ದೇ ಕೂಡ ನಿಮಗೆ ಇನ್ಸೆಂಟಿವ್ ಬರುತ್ತೆ. ಬೇಕು ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ನೋಡಿ, ಆಯಿತಾ? ಊಬರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಎಲ್ಲರಿಗೂ ಕೂಡ, ನಿಮ್ಗೆಲ್ಲರಿಗೂ ಕೂಡ ಇಂಡೈರೆಕ್ಟಾಗಿ ಊಬರಿಂದ ಡೈರೆಕ್ಟಾಗಿ ಇನ್ಸೆಂಟಿವ್ ಸಿಗಲ್ಲ. ಇಂಡೈರೆಕ್ಟಾಗಿ ಡೈಲಿ ಇನ್ಸೆಂಟಿವ್ ಮತ್ತು ವೀಕ್ಲಿ ಇನ್ಸೆಂಟಿವ್ ತಮ್ಮ ಏನು ಹಾಕಿದ್ದೀನಿ, ಸೊ ಆ ಇನ್ಸೆಂಟಿವ್ ನಿಮ್ಗೆ ಸಿಗುತ್ತೆ, ಆಯಿತಾ? ಸೊ ಅದು ಹೆಂಗೆ ಅಂತ ಏನೋ ಎತ್ತ ಅಂತ ಹೇಳ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಆಲ್ರೆಡಿ ಹೇಳ್ದೆ ನಿಮಗೆ, ಊಬರಿಂದ ಇನ್ಸೆಂಟಿವ್ ಸಿಗದೆ ಇರೋರಿಗೆ ಕೂಡ ಇನ್ಸೆಂಟಿವ್ ಸಿಗೋದೆ ಅಂತೇಳಿ. ತುಂಬ ಜನ ಹಳೆ ಸಬ್ಸ್ಕ್ರೈಬರ್ಸ್ ಯಾರು ಇದ್ದಾರೆ ನನ್ನ ಚಾನಲಲ್ಲಿ. ಸೊ ಅವ್ರಿಗೆ ಸುಮಾರು ಜನ ಅಟ್ಯಾಚ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ವಿಡಿಯೋಸ್ಗಳು ನೋಡಿ ಇನ್ಸೆಂಟಿವ್ ಪ್ಲ್ಯಾನ್ಗೆ. ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ. ಹೊಸಬ್ರು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಇವಾಗ ರೀಸೆಂಟಾಗಿ. ನಿಮ್ಗೇನಾದರೂ ಊಬರ್ ಡ್ರೈವ್ ಮಾಡ್ತಿದ್ದು ಇನ್ಸೆಂಟಿವ್ ಬರ್ತಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ. ಊಬರಿಂದ ಡೈರೆಕ್ಟಾಗಿ ಏನು ಇನ್ಸೆಂಟಿವ್ ಕೊಡೋಕೆ ಸಿಗ್ತದೆ ಅವಾಗವಾಗ ಅದು ಕೂಡ ನಿಮ್ಗೆ ಬರುತ್ತೆ. ಅದಲ್ಲದೆ ಕೂಡ ಇನ್ಸೆಂಟಿವ್ ಇಂಡೈರೆಕ್ಟಾಗಿ ಇನ್ಸೆಂಟಿವ್ ಇರುತ್ತೆ ನಿಮಗೆ, ಆಯಿತಾ? ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ಸ್ನೇಹಿತರು ಏನಾದರೂ ಊಬರಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ಅವ್ರಿಗೇನು ಇನ್ಸೆಂಟಿವ್ ಬರ್ತಿಲ್ಲ ಅಂತಂದರೆ ಈಗ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಲಿ, ಆಯಿತಾ? ಮೇನಾಗಿ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಇನ್ಸೆಂಟಿವ್ ಪ್ಲ್ಯಾನ್ಗೆ ನೀವು ಗಾಡಿನ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂತಂದರೆ ವೆರಿ ಸಿಂಪಲ್. ಸುಮಾರು ಜನ ತಲೆಗೆ ಬಂದ್ಬಿಡುತ್ತೆ, ಸಪ್ರೇಟಾಗಿ ನಾವು ಬೇರೆ ಕಂಪ್ನಿ ಕೆಲಸ ಮಾಡ್ಬೇಕು, ಹಂಗೇನು ಇಲ್ಲ. ನೀವೇನು ಊಬರಲ್ಲಿ ಇವಾಗ ಡೈಲಿ ಏನು ಡ್ಯೂಟಿ ಮಾಡ್ತಿದ್ದೀರಾ ಅದೇ ಡ್ಯೂಟಿ ಮಾಡ್ತೀರಾ, ಸೇಮ್ ಅದೇ ಅರ್ನಿಂಗ್ ಸಿಗುತ್ತೆ, ಎಲ್ಲ ಸೇಮ್ ಅದೇ. ಬಟ್ ಆದರೆ ನೀವು ಏನು ಟ್ರಿಪ್ಸ್ ಮಾಡ್ತೀರಾ ಅದಕ್ಕೆ ಇಲ್ಲಿ ಸಪ್ರೇಟಾಗಿ ಎಕ್ಸ್ಟ್ರಾ ನಿಮ್ಗೆ ಇನ್ಕಮ್ ಸಿಗುತ್ತೆ, ಆಯಿತಾ? ಸೊ ಇದಕ್ಕೊಂದು ಊಬರ್ ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಇನ್ಕಮ್ ಅನ್ನೋದು ನಿಮ್ಗೆ ಸಿಗುತ್ತೆ. ಇದರಿಂದ ಏನೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಏನು ಡ್ಯೂಟಿ ಮಾಡ್ತೀರಾ ಡೈಲಿ ಒಂದು 12 ಅವರ್ಗೆ ಎಷ್ಟು 3,000 ರೂಪಾಯಿನ 3,500 ರೂಪಾಯಿ ಎಷ್ಟು ಸಂಪಾದನೆ ಮಾಡ್ತೀರಾ, ಅದ್ರ ಜೊತೆಗೆ ನಿಮಗೆ ಈ ಒಂದು ಇನ್ಸೆಂಟಿವ್ ಕೂಡ ಬಂದರೆ ಏನಕ್ಕಾಗಲ್ಲ, ಒಂದು ಬಲ್ಕಾಗಿ ಎತ್ತಿಕ್ಬೋದು, ಒಂದು ಸೇವಿಂಗ್ಸ್ ಅಂತ ಎತ್ತಿಕ್ಬೋದು. ಇಲ್ಲಾಂತಂದರೆ ನಿಮ್ಮ ಫ್ಯೂಲ್ದನ್ನು ರಿಕವರಿ ಮಾಡ್ಕೋಬೋದು. ಫ್ಯೂಲ್ಗೆ ಏನು ಹಾಕ್ಬಿಟ್ಟು ಡೈಲಿ ನೀವು ಡ್ಯೂಟಿ ಮಾಡ್ತೀರಾ, ಸೊ ಆ ಅಮೌಂಟ್ನಲ್ಲಿ ನೀವು ರಿಕವರಿ ಅನ್ನೋದನ್ನು ಮಾಡ್ಕೋಬೋದು ಈ ಇನ್ಸೆಂಟಿವ್ ಅಮೌಂಟಲ್ಲಿ, ಆಯಿತಾ? ಮೇಯ್ನಾಗಿ ನೀವೇನು ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂತಂದರೆ ಒಂದಷ್ಟು ರೂಲ್ಸ್ಗಳಿದ್ದಾವೆ, ಇದನ್ನು ಫಾಲೋ ಮಾಡಬೇಕಾಗುತ್ತೆ. ಏನಪ್ಪ ರೂಲ್ಸ್ಗಳು ಅಂತ ಹೇಳಿದ್ರೆ, ನೀವೇನಾದರೂ ಊಬರಲ್ಲಿ ಇಂಡೈರೆಕ್ಟಾಗಿ ಇನ್ಸೆಂಟಿವ್ಗೆ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ, ನೀವು ನಿಮ್ಮ ಟ್ರಿಪ್ಸ್ ಬಂದು ಒಂದು ತಿಂಗಳಲ್ಲಿ ಇವತ್ತು ನಾಳೆಯಿಂದ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂತಂದರೆ, ನಾಳೆ ಅಂದ್ರೆ ಲಾಸ್ಟ್ 4 ವಾರ, ಒಂದು ತಿಂಗಳಲ್ಲಿ ನಿಮ್ಮ ಟ್ರಿಪ್ಸ್ ಬಂದು 120 ಟ್ರಿಪ್ಸ್ಗಿಂತ ಜಾಸ್ತಿ ಇರಬಾರ್ದು. 120 ಟ್ರಿಪ್ ಒಳಗಡೆ ಇರಬೇಕು. 120 ಟ್ರಿಪ್ಗಿಂತ ಜಾಸ್ತಿ ಇತ್ತು ಅಂತಂದರೆ ನೀವು ಇಂಥ ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನೀವು ಯಾವುದೇ ಥರ ಇನ್ಸೆಂಟಿವ್ ಪ್ಲ್ಯಾನ್ ಅಟ್ಯಾಚ್ಮೆಂಟ್ ಬೇರೆ ಕಡೆ ವೆಂಡರ್ಗಳ ಹತ್ರ ಮಾಡಿಸಿರಬಾರ್ದು. ಕರೆಕ್ಟಾಗಿ ಡ್ಯೂಟಿ ಮಾಡೋವಂಥವ್ರು, ಸ್ಟ್ರಿಕ್ಟಾಗಿ ಕಷ್ಟಪಟ್ಟು ದುಡಿತೀನಿ, ನಾನು ಪ್ರತಿ ವಾರನೂ ಒಂದು 50-60 ಟ್ರಿಪ್ಗಿಂತ ಜಾಸ್ತಿ ಮಾಡ್ತೀನಿ ಅಂತ ಅಂದರೆ ಅಂಥವ್ರು ಮಾತ್ರ ದಯವಿಟ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಆಯಿತಾ? ಏನಕ್ಕಂದರೆ ನೀವು ಅಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲೆಲ್ಲ ಹೇಳ್ತೀರಾ ಏನಪ್ಪ ಅಂತ ಹೇಳಿದ್ರೆ, ನಾನು ಡ್ಯೂಟಿ ಮಾಡ್ತೀನಿ ಅಂತ ಹೇಳ್ತೀರಾ. ಒಂದ್ಸಲ ಅಟ್ಯಾಚ್ಮೆಂಟ್ ಆದಮೇಲೆ ಯಾರು ಡ್ಯೂಟಿ ಮಾಡಲ್ಲ. ಸೊ ಅದರಿಂದ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಾವು ನಿಮ್ಗೆ ರೆಫರ್ ಮಾಡಿರೋ ನಮಗೂ ಕೂಡ ತೊಂದರೆ ಆಗುತ್ತೆ. ಪ್ಲಸ್ ಈ ಇನ್ಸೆಂಟಿವ್ ಪ್ಲ್ಯಾನ್ನ ಏನು ಊಬರ್ ಅವ್ರ ಹತ್ರ ಮಾತಾಡಿ ತಂದಿರ್ತಾರೆ, ಸೊ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಬೇರೆ ಡ್ರೈವರ್ಸ್ಗಳಿಗೂ ಕೂಡ, ಚೆನ್ನಾಗಿ ಮಾಡೋವಂಥ ಡ್ರೈವರ್ಸ್ಗಳಿಗೂ ಕೂಡ ಇನ್ಸೆಂಟಿವ್ ಬರ್ತಿರೋ ಥರ ಆಗ್ಬಿಡುತ್ತೆ. ಸೊ ದಯವಿಟ್ಟು ಯಾರಾದರೂ ಮಿನಿಮಮ್ 60 ಟ್ರಿಪ್ಗಿಂತ ವಾರಕ್ಕೆ 60 ಟ್ರಿಪ್ಗಿಂತ ಜಾಸ್ತಿ ಮಾಡ್ತೀನಿ ಅಂತ ಅನ್ನೋರು ಇದ್ದರೆ ಮಾತ್ರ ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಡೈಲಿ ಇನ್ಸೆಂಟಿವ್ ಮತ್ತು ವೀಕ್ಲಿ ಇನ್ಸೆಂಟಿವ್ ಇದು 2 ಥರನೂ ನಿಮ್ಗೆ ಸಿಗುತ್ತೆ, ಆಯಿತಾ? ಇವಾಗ ನೀವೇನಾದರೂ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಿದ್ದೀರಾ, ಈ ಒಂದಷ್ಟು ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳಿದ್ರೆ,
ನಾನೀಗ ಹೇಳುವಂಥ ಡಾಕ್ಯುಮೆಂಟ್ಸ್ಗಳನ್ನ ನಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ನಂದು ವಾಟ್ಸಪ್ದು ಗ್ರೂಪ್ದು ಲಿಂಕ್ ಹಾಕಿರ್ತೀನಿ, ಮತ್ತು ಸ್ಕ್ರೀನಲ್ಲೂ ಕೂಡ ನಂದು ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಸೊ ಇದಕ್ಕೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್, DLದು ಫೋಟೋ, ಮತ್ತು ನಿಮ್ಮ ಗಾಡಿದು RCದು ಫೋಟೋ, ಮತ್ತು ನಿಮ್ಮದು ಊಬರ್ ರಿಜಿಸ್ಟ್ರು ಫೋನ್ ನಂಬರು, ಊಬರ್ಗೆ ಯಾವುದು ನಂಬರ್ ಕೊಟ್ಟಿರ್ತೀರೋ ಫೋನ್ ನಂಬರು, ಸೊ ಈ ನಂಬರು ಇಷ್ಟನ್ನು ಕೂಡ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಸೊ ನಾನು ಅದನ್ನು ಕಂಪ್ನಿಯವ್ರಿಗೆ ಕಳಿಸಿ ಅವರು ನಿಮಗೆ ಕಾಲ್ ಮಾಡ್ತಾರೆ. ಆಯಿತಾ, ಕಾಲ್ ಮಾಡಿದಾಗ ಅಟೆಂಡ್ ಮಾಡಲೇಬೇಕು ಕಂಪಲ್ಸರಿಯಾಗಿ. ಅಟೆಂಡ್ ಮಾಡಿಬಿಟ್ಟು ನಿಮ್ಮದು ಫೋನ್ ನಂಬರ್ಗೆ ಒಂದು ನಾರ್ಮಲ್ ಮೆಸೇಜಲ್ಲಿ ನಿಮ್ಗೊಂದು OTP ಬರುತ್ತೆ. ಸೊ OTP ಕೇಳ್ತಾರೆ. ಸೊ ಆ OTPನ ನೀವು ಅವ್ರಿಗೆ ಹೇಳ್ಬೇಕಾಗತ್ತೆ. ಇದರಿಂದ ಎದುರ್ಕೊಳ್ಬೇಡಿ, ಸುಮಾರು ಜನ ಎದುರ್ಕೊಳ್ತಾರೆ, OTP ಹೆಂಗೆ ಹೇಳೋದು, ಪ್ರಾಬ್ಲಮ್ ಆಗಲ್ವಾ ಹಂಗೆ ಹಿಂಗೆ ಅಂತ. ಸೊ ಆ OTP ಏನಕ್ಕೆ ಕೇಳ್ತಾರೆ, ನಿಮಗೆ ಲಿಂಕ್ ಕಳಿಸ್ಬಿಟ್ಟು ಅಂತ ಹೇಳಿದ್ರೆ, ನಿಮ್ಮದು ಟ್ರಿಪ್ಸು ಕರೆಕ್ಟಾಗಿದೆಯಾ, ನಿಮ್ಮ ಐಡಿಯಲ್ಲಿ ಏನೋ ಪ್ರಾಬ್ಲಮ್ ಇಲ್ವಾ ಇದನ್ನು ಚೆಕ್ ಮಾಡ್ತಾರೆ. ಅಂದರೆ ಈ ಟ್ರಿಪ್ಸ್ ಹೇಳಿದ್ನಲ್ಲ, ನಿಮ್ಮದು ಲಾಸ್ಟ್ 4 ವಾರದಲ್ಲಿ 120 ಟ್ರಿಪ್ಗಿಂತ ಕಡಿಮೆ ಇರಬೇಕು. ಇದನ್ನು ಚೆಕ್ ಮಾಡೋದಕ್ಕೋಸ್ಕರ ಅವರು ನಿಮ್ಮದು ಲಿಂಕ್ ಕಳಿಸಿ ಅವರು OTP ಕೇಳ್ತಾರೆ. ಆ OTP ಹೇಳಿ ಏನು ತೊಂದರೆ ಆಗೋದಿಲ್ಲ. ಆಲ್ರೆಡಿ ಸುಮಾರು ಜನ ನನ್ನ ವಿಡಿಯೋಸ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರೋರು ಇದ್ದಾರೆ. ಅಷ್ಟನ್ನ ಏನು ಮಾಡ್ತೀರಾ, ಮತ್ತು ಅವರು ನಿಮ್ಗೊಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕನ್ನು ನೀವು ಸೇಮ್ ಯಾವ ನಂಬರ್ ಕಾಲ್ ಮಾಡಿರ್ತಾರೆ, ಸೊ ಆ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಕಳಿಸ್ಬೇಕಾಗತ್ತೆ. ಕಳಿಸಿದ್ಮೇಲೆ ನಿಮ್ಮದು ಅಟ್ಯಾಚ್ಮೆಂಟ್ ಆಗಿದೆ ಇಲ್ವೋ ಅನ್ನೋದನ್ನು ಅವರು ನೀವು ಕನ್ಫರ್ಮ್ ಮಾಡ್ತಾರೆ. ಒಂದ್ಸಲ ಅಟ್ಯಾಚ್ಮೆಂಟ್ ಆದ್ಮೇಲೆ ಕನ್ಫರ್ಮ್ ಮಾಡ್ತಾರೆ. ಇದು ಅಬ್ಸಲ್ಯೂಟ್ಲಿ ಫ್ರೀ ಇರುತ್ತೆ ಸ್ನೇಹಿತರೆ. ಯಾವುದೇ ಥರ ಅಟ್ಯಾಚ್ಮೆಂಟ್ಗೆ, ಇನ್ಸೆಂಟಿವ್ ಪ್ಲಾನ್ ಅಟ್ಯಾಚ್ಮೆಂಟ್ಗೆ ಇವಾಗ ಸದ್ಯಕ್ಕೆ ಯಾವುದೇ ಥರ ಅಮೌಂಟ್ ತೊಗೊಳ್ತಿಲ್ಲ, ಫ್ರೀಯಾಗಿ ಮಾಡ್ತಿರುವಂಥದ್ದು. ಒಂದ್ಸಲ ಅಟ್ಯಾಚ್ಮೆಂಟ್ ಆಯಿತು ನಿಮ್ಮದು ಅಂತಂದ್ಮೇಲೆ ನಂದು ಪರ್ಸ್ನಲಾಗಿ ನಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಇನ್ಸೆಂಟಿವ್ ಪ್ಲಾನ್ ಯಾರು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀರಾ ಅವ್ರದ್ದು. ಸೊ ಅದ್ರಲ್ಲಿ ಏನಪ್ಪ ಅಂದರೆ ಇನ್ಸೆಂಟಿವ್ ರಿಲೇಟೆಡ್ ಏನಾದರೂ ಪೇಮೆಂಟ್ ಇಶ್ಯೂ ಇದ್ದರೆ ಅಥವಾ ಇನ್ಸೆಂಟಿವ್ ಏನೋ ಅಪ್ಡೇಟ್ಸ್ ಇದ್ದರೆ, ಸೊ ಆ ಕಂಪ್ನಿ ಕಡೆಯಿಂದನೂ ಒಂದು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡಿರ್ತೀನಿ ನಿಮ್ಮನ್ನ, ಪ್ಲಸ್ ನನ್ನ ವಾಟ್ಸಪ್ ಗ್ರೂಪ್ಗೂ ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ಎಲ್ಲರಲ್ಲೂ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮ್ಗೆ. ಆಯಿತಾ, ಸೊ ಡೈಲಿ ಇನ್ಸೆಂಟಿವ್ಸ್ಗೆ ಎಷ್ಟು ಟಿಪ್ಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ, ವೀಕ್ಲಿ ಇನ್ಸೆಂಟಿವ್ ಏನಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀರಾ ಇನ್ಸೆಂಟಿವ್ ಪ್ಲಾನ್ಗೆ, ನಿಮ್ಮದು ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಇವತ್ತು ಮಾಡಿದಿರ ಅಂತ ನಿಮಗೆ ನಾಳೆಯಿಂದ ನಿಮಗೆ ಡ್ಯೂಟಿ ಅಂದರೆ ಇನ್ಸೆಂಟಿವ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಸ್ಟ್ನೇದು ಡೈಲಿ ಇನ್ಸೆಂಟಿವ್ ಬಗ್ಗೆ ಹೇಳ್ಬಿಡ್ತೀನಿ. ನಿಮಗೆ 10 ಟ್ರಿಪ್ಪು ಸ್ಟಾರ್ಟಿಂಗ್ ಇರುತ್ತೆ. ದಿನಕ್ಕೆ 10 ಟ್ರಿಪ್ ಮಾಡ್ತೀರಾ ಅಂತಂದರೆ ನಿಮಗೆ ಡೈಲಿ ಇನ್ಸೆಂಟಿವ್ ಅನ್ನೋದು 220 ರೂಪಾಯಿ ಸಿಗುತ್ತೆ. ಆಯಿತಾ, 12 ಟ್ರಿಪ್ ಮಾಡ್ತೀರಾ ಅಂದರೆ 270 ರೂಪಾಯಿ ಸಿಗುತ್ತೆ. ಅದು ಬಿಟ್ಟು 16 ಮಾಡ್ತೀರಾ ಅಂದರೆ 400 ರೂಪಾಯಿ ಇನ್ಸೆಂಟಿವ್, 20 ಮಾಡ್ತೀರಾ ಅಂದರೆ 600 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಸೊ ಇದೆಲ್ಲ ಬಂದು ನಿಮಗೆ ಡೈಲಿ ಇನ್ಸೆಂಟಿವ್. ಆಯಿತಾ, ಡೈಲಿ ಟ್ರಿಪ್ಸ್ ಎಷ್ಟು ಮಾಡ್ತೀರಾ ಅದಕ್ಕೆ ನಿಮಗೆ ಆ ಅಮೌಂಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಆಯಿತಾ, ಇದಲ್ಲದೆ ನಿಮಗೆ ವೀಕ್ಲಿ ಇನ್ಸೆಂಟಿವ್ ಕೂಡ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಸೊ ವೀಕ್ಲಿ ಇನ್ಸೆಂಟಿವ್ ಹೆಂಗಪ್ಪ ಅಂತ ಹೇಳಿದ್ರೆ, ವಾರಕ್ಕೆ ಡೈಲಿ ಇನ್ಸೆಂಟಿವ್ ಮಾಡೋದು ಸಪ್ರೇಟ್ ಸಿಗುತ್ತೆ. ಆಯಿತಾ, ಅದು ಸಪ್ರೇಟ್ ಅದು ಬಿಡಿಯೋದು. ಅದಲ್ಲದೆ ವಾರಕ್ಕೆ ಡೈಲಿ ಮಾಡೋದೆಲ್ಲ ಕೌಂಟ್ ಆದರೆ ವಾರಕ್ಕೆ 60 ಟ್ರಿಪ್ ಆಗಿದೆ ಅಂತ ಅಂದ್ಕೊಳ್ಳಿ. 60 ಟ್ರಿಪ್ಗೆ ನಿಮಗೆ 1500 ರೂಪಾಯಿ ಸಿಗುತ್ತೆ. 60ಕ್ಕಿಂತ ಜಾಸ್ತಿ ಮಾಡ್ತಿರೋ ವಾರದಲ್ಲಿ ಅಂತಂದರೆ 80 ಮಾಡಿದ್ದೀರಾ ಅಂತಂದರೆ 2500 ರೂಪಾಯಿ ವೀಕ್ಲಿ ಇನ್ಸೆಂಟಿವ್ ಸಪ್ರೇಟಾಗಿ ಸಿಗುತ್ತೆ. ಡೈಲಿ ಇನ್ಸೆಂಟಿವ್ ಅಲ್ಲದೆ ಇದೆಲ್ಲ ವೀಕ್ಲಿ ಇನ್ಸೆಂಟಿವ್ ಸಪ್ರೇಟಾಗಿ ಸಿಗುತ್ತೆ. ಆಯಿತಾ, ಪ್ಲಾನ್ ಮಾಡ್ಕೊಂಡು ಮಾಡಿ ಸ್ನೇಹಿತರೆ. ಯಾರು ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ರೆ ಇದನ್ನು ದಯವಿಟ್ಟು ಪ್ಲಾನ್ ಮಾಡ್ಕೊಂಡು ಮಾಡಿ. ಊಬರಲ್ಲಿ ಆಲ್ರೆಡಿ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಊಬರಲ್ಲಿ ಕೊಡ್ತಿರೋಂಥ ಅಮೌಂಟ್ ಟ್ರಿಪ್ಸ್ಗಳಿಗೆ ಕಡಿಮೆ ಅಂತ. ಸರಿಯಾಗಬೇಕು ಆ ಅಮೌಂಟ್ ಕೊಡ್ತಿರೋದಂಥದ್ದು ಅಲ್ಲಿಗೆ ಆಗೋಗ್ತಿದೆ ಅಂತ ಅನ್ನೋರು ಯಾರು ಇದ್ದರೆ, ಸೊ ಈ ಥರ ಇನ್ಸೆಂಟಿವ್ ಪ್ಲಾನ್ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಡ್ಯೂಟಿ ಮಾಡೋದ್ರಿಂದ ನಿಮಗೂ ಸ್ವಲ್ಪ ಮಿಕ್ಕೊಳ್ಳುತ್ತೆ ಅಮೌಂಟು, ಖಂಡಿತವಾಗ್ಲೂ ಮಿಕ್ಕೊಳ್ಳುತ್ತೆ. ನಾವು ಕೂಡ ತುಂಬ ದಿನದಿಂದನೇ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಿರೋರೆ ನಾವು. ಇದಾದ್ಮೇಲಿಂದ ಮೇನ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಡ್ಯೂಟಿ ಮಾಡಿರ್ತೀರ, ಮಾಡಿದ್ಮೇಲಿಂದ ಮಾಡ್ತೀರಾ ಇನ್ಸೆಂಟಿವ್ ಬರುತ್ತೆ. ಅದು ನಿಮಗೆ ಇನ್ಸೆಂಟಿವ್ ಅಮೌಂಟ್ ಬಂದು ನಿಮಗೆ ವಾರಕ್ಕೊಂದ್ಸಲ ಇಲ್ಲ 2 ವಾರಕ್ಕೊಂದ್ಸಲ ನಿಮಗೆ ಡೈಲಿ ಇನ್ಸೆಂಟಿವ್ ಆಗಲಿ ವೀಕ್ಲಿ ಇನ್ಸೆಂಟಿವ್ ಆಗಲಿ ನಿಮಗೆ ವಿತ್ PDF ಅಲ್ಲಿ ನಿಮಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅದ್ರಲ್ಲಿ ಹಾಕ್ತಾರೆ. ಪ್ರತಿ ನಿಮ್ಗೆ ಎಷ್ಟು ಟ್ರಿಪ್ ಬಂದಿದೆ ಅದರಲ್ಲಿ ನೀವು ಎಷ್ಟು ಆಕ್ಸೆಪ್ಟ್ ಮಾಡಿದ್ದೀರಾ, ಎಷ್ಟು ಕ್ಯಾನ್ಸಲ್ ಮಾಡಿದ್ದೀರಾ, ಕ್ಯಾನ್ಸಲೇಷನ್ ರೇಟ್ ಏನಿದೆ ಎಲ್ಲ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ. ಆಯಿತಾ, ನಿಮಗೆ ಎಷ್ಟು ಅಮೌಂಟು, ಎಷ್ಟು ಟ್ರಿಪ್ ಆಗಿದೆ ವಾರದಲ್ಲಿ, ಎಷ್ಟು ಅಮೌಂಟ್ ಬರಬೇಕು ನಿಮಗೆ ಅನ್ನೋದೆಲ್ಲ ನಿಮಗೆ PDF ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲದೆ ನಿಮಗೆ ಇವರು ಯಾರು ನಿಮಗೆ ಇನ್ಸೆಂಟಿವ್ ಪ್ಲಾನ್ಗೆ ಅಟ್ಯಾಚ್ಮೆಂಟ್ ಮಾಡಿಕೊಡ್ತಾರೆ ಅವ್ರದ್ದು ಕಮಿಷನ್ ಅನ್ನೋದನ್ನು ತಗೊಳ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ನಿಮ್ಗೆ ಈಗ ವಾರಕ್ಕೆ 60 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮದು 60 ಟ್ರಿಪ್ಗೆ 1500 ರೂಪಾಯಿ ಏನು ಹೇಳಿದ್ದೆ ವಾರದ ವೀಕ್ಲಿ ಇನ್ಸೆಂಟಿವ್. ಸೊ ಅದ್ರ ಜೊತೆಗೆ ಡೈಲಿ ಇನ್ಸೆಂಟಿವ್ ಎಲ್ಲ ಸೇರಿ ಎಷ್ಟು ಮಾಡಿರ್ತಾರೆ ಸೇರಿ ಟೋಟಲ್ ಮಾಡಿ ಅದರಲ್ಲಿ ನಿಮಗೆ 250 ರೂಪಾಯಿ ಕಮಿಷನ್ ಅನ್ನೋದನ್ನು ತಗೊಳ್ತಾರೆ. ಇಲ್ಲಿ ಯಾರು ಇನ್ಸೆಂಟಿವ್ ಪ್ಲಾನ್ಗೆ ಯಾರು ಅಟ್ಯಾಚ್ಮೆಂಟ್ ಮಾಡ್ಕೊಡ್ತಾರೆ ಅವರು 250 ರೂಪಾಯಿ ಕಮಿಷನ್ ತಗೊಳ್ತಾರೆ. ಆಯಿತಾ, 60 ಟ್ರಿಪ್ ಮಾಡಿಲ್ಲ, ಬರೀ ನಾನು ಡೈಲಿ ಇನ್ಸೆಂಟಿವ್ ಮಾತ್ರ ರೀಚ್ ಮಾಡಿದ್ದೀನಿ ಅಂತಂದರೆ, ನೀವು ವಾರಕ್ಕೆ 50-60 ಟ್ರಿಪ್ಸ್ ಮಾಡಿಲ್ಲ ಅಂತ ಅದರೊಳಗಡೆ ಐತೆ ಟ್ರಿಪ್ಸ್ ಅಂತಂದರೆ, ನೀವು ಡೈಲಿ ಇನ್ಸೆಂಟಿವ್ ಏನಾದ್ರು ರೀಚ್ ಮಾಡಿದರೆ ಸೊ ಅದಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ನೋಡಿಕೊಂಡು ಪ್ರತಿ ದಿನಕ್ಕೆ 100 ರೂಪಾಯಿ ಹಂಗೆ ತೊಗೊಳ್ತಾರೆ. ಅಂದರೆ ಈಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವತ್ತು 10 ಟ್ರಿಪ್ ಮಾಡಿದಿರ ಅಂತ ಅಂದ್ಕೊಳ್ಳಿ,
10 ಟ್ರಿಪ್ ಮಾಡಿದ್ರೆ ಅಂದರೆ ಕರೆಕ್ಟ್ 220 ರೂಪಾಯಿ ಏನು ಹೇಳಿದ್ದೆ ನಾವು ಡೈಲಿ ಇನ್ಸೆಂಟಿವ್. ಸೊ ಆ 220 ರೂಪಾಯಲ್ಲಿ 100 ರೂಪಾಯಿ ಕಮಿಷನ್ ಅವ್ರು ತಗೋತಾರೆ, 120 ರೂಪಾಯಿನ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ನಿಮ್ಗೆ ಆ್ಯಡ್ ಮಾಡ್ತಾರೆ, ಅಕೌಂಟ್ಗೆ ಹಾಕ್ತಾರೆ ಆಯಿತಾ. ಸೊ ಈ ಥರ ನೀವು ಬೆಟರ್ ಅಂತಂದರೆ ನೀವು ಇದನ್ನು ಉಳಿತಾಯ ಮಾಡಬೇಕು ಅಂತಂದರೆ ನಿಮಗೆ 60 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ ನಾನು. ಏನಕ್ಕಂದ್ರೆ 60 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಬರೀ 250 ರೂಪಾಯಿ ಕಮಿಷನ್ ಕಟ್ಟಾಗುತ್ತೆ. ಪ್ಲಸ್ 60 ಟ್ರಿಪ್ಗೆ 1500 ಪ್ಲಸ್ ನೀವು ಡೈಲಿ ಇನ್ಸೆಂಟಿವ್ ಏನು ಮಾಡಿರ್ತೀರ 6 ದಿನ 7 ದಿನ ಎಷ್ಟು ಮಾಡಿರ್ತೀರ ಸೊ ಅದು ಕೂಡ ಆ್ಯಡ್ ಆಗತ್ತೆ ಇದರಲ್ಲಿ ಆಯಿತಾ. ಮತ್ತು ಇನ್ನೊಂದು ತಲೆ ಇಟ್ಕೊಳ್ಳಿ, ಇದು ಈ ಅಮೌಂಟ್ಗಳು ಬಂದು ಇವಾಗ ಇದರಲ್ಲಿ ಬರೋವಂಥ ಇನ್ಸೆಂಟಿವ್ ಅಮೌಂಟು ಯಾವುದೇ ಕಾರಣಕ್ಕೂ ನಿಮ್ಮ ಊಬರ್ ಡಿವೈಸಲ್ಲಿ ಊಬರ್ ಆ್ಯಪಲ್ಲಿ ತೋರಿಸೋದಿಲ್ಲ ಆಯಿತಾ. ಊಬರ್ ಆ್ಯಪಲ್ಲಿ ತೋರಿಸೋದಿಲ್ಲ. ಮತ್ತು ನೀವು ಕಂಪ್ಲೀಟ್ ಮಾಡಿದಂಥ ಟ್ರಿಪ್ಸ್ ಏನೇ ಹೇಳಿದೆ ಈಗ ಇನ್ಸೆಂಟಿವ್ ಅಮೌಂಟು, ಆ ಅಮೌಂಟ್ ಬಂದು ನಿಮ್ಮದು ಒಂದು ಬ್ಯಾಂಕ್ ಅಕೌಂಟ್ ಕೊಡಬೇಕಾಗತ್ತೆ. ನಾನು ಆಗಲೇ ಒಂದು ಹೇಳೋದು ಮರ್ತೋಗ್ಬಿಟ್ಟೆ, ನಂದು ವಾಟ್ಸಪ್ ನಂಬರ್ಗೆ ನಿಮ್ಮದು ಡಾಕ್ಯುಮೆಂಟ್ಸ್ ಕಳಿಸಿ ಅನ್ನಲ್ಲ, ಅದರಲ್ಲಿ ನಿಮ್ಮದು ಪಾಸ್ಬುಕ್ನು ಕೂಡ ಕಳಿಸ್ಬೇಕಾಗತ್ತೆ, ಅಕೌಂಟ್ ನಂಬರು IFSC ಕೋಡು ಆ ಥರದ್ದು ಒಂದು ಪಾಸ್ಬುಕ್ನು ಕೂಡ ಕಳಿಸ್ಬೇಕಾಗತ್ತೆ. ಸೊ ಏನು ಕಳಿಸಿರ್ತೀರ ಅಕೌಂಟ್ ಏನು ಕೊಟ್ಟಿರ್ತೀರ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲಿ, ಸೊ ಆ ಅಕೌಂಟ್ಗೆ ನಿಮ್ಮ ಅಮೌಂಟ್ ಅನ್ನೋದು ಬಂದು ಕ್ರೆಡಿಟ್ ಆಗೋವಂಥದ್ದು. ಸೊ ಯಾರ್ಯಾರು ಇನ್ನೂ ನಿಮ್ಮ ಡ್ಯೂಟಿ ಮಾಡ್ತಾಯಿದ್ರೆ ಇನ್ಸೆಂಟಿವ್ ಬರ್ತಿಲ್ಲ, ಅದರಲ್ಲಿ ಏನೂ ನಮಗೆ ಮಿಕ್ತಿಲ್ಲ ಊಬರಲ್ಲಿ ಡ್ಯೂಟಿ ಮಾಡಿ ಅಮೌಂಟ್ ಕಡಿಮೆ ಅಂತ ಅಂದ್ಕೊಂಡಿದ್ರೆ ಇದೊಂದು ಆಪರ್ಚುನಿಟಿ ಇದೆ. ಅಮೌಂಟ್ ಹಿಂಗೆ ಇರತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ, ಜಾಸ್ತಿ ಆಗತ್ತೆ, ಪಕ್ಕ ಆಗತ್ತೆ, ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ. ಸೊ ಡ್ಯೂಟಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾಯಿರಿ, ಬೇರೆ ಬೇರೆ ಆಫರ್ಸ್ಗಳು ಕೂಡ ನಿಮಗೆ ಬರುತ್ತೆ. ಸುಮಾರು ಜನ ಊಬರಲ್ಲಿ ಕೆಲಸ ಮಾಡ್ತಿರೋರಿಗೂ ಕೂಡ ಗೊತ್ತಿರೋದಿಲ್ಲ ಇದೊಂದು ಈ ಥರ ಇನ್ಸೆಂಟಿವ್ ಸಿಗ್ತಾ ಇದೆ ಅಂತ ಆಯಿತಾ. ಸೊ ಯೂಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ದಿನ ಇನ್ಮೇಲಿಂದ ಆದಷ್ಟು ವೀಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಅಲ್ಲಿರೋ ಸಿಗೋಣ. ಟೇಕ್ ಕೇರ್, ಸೇ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.